ಯಶೋ ಮಾರ್ಗದ ಮೂಲಕ ಕೆರೆ ಅಭಿವೃದ್ಧಿ ನಡೆಸಿದ ಸ್ಯಾಂಡಲ್ವುಡ್ ನಟ ಯಶ್ ಇವತ್ತು ಗೋಶಾಲೆಗಳಿಗೆ ಭೇಟಿ ನೀಡಿದರು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಹನೂರು ಸಮೀಪದ ವಡಕೇಹಳ್ಳ, ಮಾಟಳ್ಳಿ ಹಾಗೂ ರಾಮಾಪುರ ಗೋಶಾಲೆಗಳಿಗೆ ಪತ್ನಿ ಸಮೇತ ಭೇಟಿ ನೀಡಿದ ಯಶ್ ಪರಿಶೀಲನೆ ನಡೆಸಿದರು. ಅಲ್ಲಿನ ಗೋವಿನ ನೋವಿನ ವಿಚಾರವಾಗಿ ರೈತರೊಂದಿಗೆ ಕೆಲಕಾಲ ಚರ್ಚಿಸಿದರು. ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಇಷ್ಟು ದಿನ ಯಶೋ ಮಾರ್ಗದ ಮೂಲಕ ನೀರನ್ನ ಹರಿಸಿದ್ರು, ಎಷ್ಟೋ ಜನರ ಬಾಯಾರಿಕೆಯನ್ನ ನೀಗಿಸಿದ್ರು. ಯಶ್ ಇದೀಗ ಗೋಶಾಲೆಗಳಿಗೆ ಭೇಟಿ ನೀಡಿದ್ದಾರೆ. ಇದರ ಉದ್ದೇಶ ಏನು ಹೇಳಿದ್ರು ಈ ಸಂದರ್ಭದಲ್ಲಿ? ಖಂಡಿತವಾಗಿಯೂ ಶಿಲ್ಪ, ಏನು ಬರಗಾಲದ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಚಿತ್ರನಟ ಯಶ್ ತಮ್ಮ ಒಂದು ಧನಸಹಾಯದ ಮೂಲಕ ಟ್ಯಾಂಕರ್ ಮೂಲಕ ಒಂದು ಉತ್ತರ ಕರ್ನಾಟಕದ ಹಳ್ಳಿಗಳಿಗೆ ಕುಡಿಯೋ ನೀರಿನ ಪೂರೈಕೆ ಮಾಡಿದ್ರು. ಅದು ಅಲ್ಲದೆ ಕೆರೆಗಳ ಪುನರ್ಜೀವನಕ್ಕೂ ಕೂಡ ಮುಂದಾಗಿದ್ರು. ಆದ್ರೆ ಇದೀಗ ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ನೂರು ಸುತ್ತಮುತ್ತ ಇರುವಂತಹ ಗೋಶಾಲೆಗಳಿಗೆ ಭೇಟಿ ನೀಡಿದ್ರು. ಸುವರ್ಣ ನ್ಯೂಸ್ ಕೂಡ ಈ ಹಿಂದೆ ಕವರ್ ಸ್ಟೋರಿ ಮೂಲಕ ಒಂದು ಸರ್ಕಾರದ ಕಣ್ತೆರೆಸುವಂತ ಕೆಲಸ ಮಾಡಿತ್ತು. ಅಂದ್ರೆ ಮೇವು ನೀರಿಲ್ಲದೆ ಆ ನೂರು ಸುತ್ತಮುತ್ತದ ಗ್ರಾಮಗಳಲ್ಲಿ ನೂರಾರು ದನಕರುಗಳು ಸಾವನ್ನಪ್ಪಿದ್ದು, ಈ ಬಗ್ಗೆ ವಿಸ್ತೃತವಾಗಿ ವರದಿಯನ್ನು ಕೂಡ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಹಲವು ಮಂದಿ ಅಲ್ಲಿಗೆ ಮೇವು ಪೂರೈಕೆ ಮಾಡಿದ್ರು. ಆದ್ರೆ ಇಂದು ಚಿತ್ರನಟ ಯಶ್ ತನ್ನ ಪತ್ನಿ ಹಾಗೂ ಚಿತ್ರನಟಿ ರಾಧಿಕಾ ಅವ್ರ ಜೊತೆ ಇಂದು ಭೇಟಿ ನೀಡಿದ್ರು. ರಾಮಾಪುರ, ವಡಕೇಹಳ್ಳ ಮತ್ತೆ ಮುಂತಾದ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿರುವಂತಹ ಗೋಶಾಲೆಗಳಲ್ಲಿ ಪರಿಶೀಲನೆ ಮಾಡಿದ್ರು. ಆ ಭಾಗದ ರೈತರ ಜೊತೆ ಒಂದು ಚರ್ಚೆಯನ್ನು ಕೂಡ ಮಾಡಿದ್ರು. ಈ ಭಾಗದಲ್ಲಿ ಮೇವು ನೀರಿಲ್ಲದೆ ಗೋವುಗಳು ಸಾವನ್ನಪ್ಪಿರೋದಕ್ಕೆ ಒಂದು ದುಃಖವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದಲ್ಲದೆ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನ ಹರಿಸುತ್ತೀನಿ, ಮತ್ತೆ ನಾನು ಕೂಡ ವೈಯಕ್ತಿಕವಾಗಿ ಮೇವು ವಿತರಣೆ ಮಾಡೋದ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ. ಪ್ರಾಥಮಿಕವಾಗಿ ಈ ಭಾಗದ ಗೋಶಾಲೆಗಳಿಗೆ ಭೇಟಿ ನೀಡಿದ್ದೇನೆ. ಈ ಭಾಗದ ಗೋಶಾಲೆಗಳು ಯಾವ ರೀತಿ ಇದೆ, ಸ್ಥಿತಿಗತಿ ಬಗ್ಗೆ ತಿಳ್ಕೊಂಡಿದ್ದೇನೆ. ಕೆಲವೇ ದಿನಗಳ ನಂತರ ಈ ಭಾಗಕ್ಕೆ ಮತ್ತೊಮ್ಮೆ ಬಂದು ಮೇವು ಪೂರೈಕೆ ಮಾಡುವ ಬಗ್ಗೆ ಕ್ರಮ ಕೈಗೊಳ್ಳುತ್ತೇನೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ ಶಿಲ್ಪ. ಓಕೆ, ಧನ್ಯವಾದ ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಲ್ಲ ತುಳಿದೇ ಅಲ್ಲ ವೇಸ್ಟ್ ಆಯ್ತವೆ.